ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಚರಣ ಸರೋಜಂ ಸಾಂದ್ರನೀಲಾಂಬುಧಾಭಂ ನಿಹಿತ ಜಗನಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿಮಾಲಾ ಕಂದರಂ ಕಂಜನೇತ್ರಂ ಸದಯದವರಹಾಸಂ ವಿಠ್ಠಲಂ ಚಿಂತಯಾಮಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋದ್ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾನ್ನಮಾಮಿ. ಶ್ರೀ ಗುರುಭ್ಯೋ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಎಲ್ಲ ರಾಮಾಯಣದ ಶ್ರೋತೃಗಳಿಗೂ ಅಭಿವಂದನೆಗಳು ಮತ್ತು ಅಭಿನಂದನೆಗಳು. ನಮ್ಮ ಸನಾತನವಾದಂತಹ ಭಾರತೀಯ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಎರಡು ರೀತಿಯಾಗಿರ್ತಕ್ಕಂಥ ನವರಾತ್ರಿಗಳ ಆಚರಣೆಯನ್ನು ನಾವು ಕಾಣ್ತೇವೆ. ತತ್ರಾಪಿ ಮಾಧ್ವ ಪರಂಪರೆಯಲ್ಲಿ 3 ನವರಾತ್ರಿಗಳನ್ನು ನಾವು ಆಚರಿಸ್ತೇವೆ. ಮೊದಲನೆಯದು ವಸಂತ ನವರಾತ್ರಿ, ಎರಡನೆಯದು ಶರನ್ನವರಾತ್ರಿ, ಹಾಗೆಯೇ ಮೂರನೆಯದು ಮಧ್ವ ನವರಾತ್ರಿ. ಚೈತ್ರ ಮಾಸದ ಪ್ರತಿಪದ ಅಂದರೆ ಯುಗಾದಿ ಹಬ್ಬದಿಂದ ರಾಮನವಮಿಯ ತನಕ 9 ದಿವಸಗಳ ಕಾಲ ನಾವು ಆಚರಣೆ ಮಾಡತಕ್ಕಂತಹ ನವರಾತ್ರಿ ಅದು ಶ್ರೀ ರಾಮನವರಾತ್ರಿ ಅಥವಾ ವಸಂತ ನವರಾತ್ರಿ ಅಂತ ನಾವು ಕರಿತೇವೆ. ಚೈತ್ರ ಶುದ್ಧ ನವಮಿಯ ದಿವಸ ರಾಮಚಂದ್ರ ದೇವರು ಅವತಾರ ಮಾಡಿದ ಕಾರಣ ಅದನ್ನು ರಾಮನವರಾತ್ರಿ ಅಂತ ಕೂಡ ಕರಿಬಹುದು. ಹಾಗಾಗಿ ಈ 9 ದಿವಸಗಳ ಕಾಲ ವಿಶೇಷವಾಗಿ ರಾಮಾಯಣದ ಪ್ರವಚನ, ರಾಮಾಯಣದ ಪಾರಾಯಣ, ಶ್ರೀರಾಮ ಕಲ್ಯಾಣೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಕಾಣ್ತೀವಿ. ಇನ್ನು ಶರನ್ನವರಾತ್ರಿ ಬಹಳ ಜನಜನಿತವಾಗಿ ಗೊತ್ತಿರತಕ್ಕಂಥದ್ದು. ಅಂದರೆ ಆಶ್ವೀಜ ಮಾಸದಲ್ಲಿ ವಿಶೇಷವಾಗಿ ನವರಾತ್ರಿ ಆಚರಣೆಯನ್ನು ಮಾಡ್ತಾಗ ವೈಷ್ಣವರು ಶ್ರೀನಿವಾಸ ಕಲ್ಯಾಣವನ್ನು ಅಂದರೆ ಕೃಷ್ಣ ರೂಪವನ್ನು ಉಪಾಸನೆ ಮಾಡ್ತಾರೆ. ಶಕ್ತಿಯ ಉಪಾಸನೆ ಮಾಡ್ತಕ್ಕಂಥವರು ದೇವಿಯ ಬೇರೆ ಬೇರೆ ರೂಪಗಳ ಆರಾಧನೆ ಮಾಡುವ ಮುಖಾಂತರ ನವರಾತ್ರಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇವುಗಳನ್ನು ಕಾಣ್ತೇವೆ. ಇನ್ನು ಮಾಧ್ವರು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ 3ನೇ ನವರಾತ್ರಿ ಅದು ಮಧ್ವ ನವರಾತ್ರಿ. ಮಾಘಶುದ್ಧ ಪ್ರತಿಪದದಿಂದ ಮಾಘಶುದ್ಧ ನವಮಿ ಮಧ್ವನವಮಿಯ ತನಕ ಆಚರಣೆ ಮಾಡ್ತಕ್ಕಂತಹ ನವರಾತ್ರಿ ಅದು ಮಧ್ವ ನವರಾತ್ರಿ. ಇಲ್ಲಿ ವಿಶೇಷ ಏನೆಂದರೆ ಈ ಶರನ್ನವರಾತ್ರಿ ಮಧ್ವರ ಜಯಂತಿಯ ನವರಾತ್ರಿ. ಹಾಗೆಯೇ ಮಾಘ ನವರಾತ್ರಿ, ಮಾಘ ಮಾಸದಲ್ಲಿ ಬರ್ತಕ್ಕಂಥ ಮಧ್ವ ನವರಾತ್ರಿ ಶ್ರೀಮದ್ ಆಚಾರ್ಯರ ಅಂತರ್ಧಾನರಾಗಿ ಅವರು ಬದರಿಕಾಶ್ರಮಕ್ಕೆ ಹೋದಂತಹ ನವರಾತ್ರಿ. ಹಾಗಾಗಿ ಅವರ ಅದೃಶ್ಯತ್ವ ಮತ್ತು ದೃಶ್ಯತ್ವ, ಅವರು ಅವತಾರ ಮಾಡಿದ್ದು ಅವತಾರವನ್ನು ಅದೃಶ್ಯಗೊಳಿಸಿಕೊಂಡು ಹೋಗಿರ್ತಕ್ಕಂಥದ್ದು ಎರಡನ್ನೂ ಕೂಡ ನವರಾತ್ರಿಯಾಗಿ ಆಚರಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಇರಲಿ, ರಾಮಾಯಣಕ್ಕೆ ನಾವು ಬರೋದಾದರೆ ಮೊದಲಿಗೆ ವಾಲ್ಮೀಕಿ ಋಷಿಗಳನ್ನು, ರಾಮಾಯಣದ ಆದಿಕರ್ತೃಗಳಾಗಿರತಕ್ಕಂತಹ ವಾಲ್ಮೀಕಿ ಋಷಿಗಳನ್ನು ಕೂಜಂತಂ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಅಂತ ಹೇಳ್ತಾ ವಾಲ್ಮೀಕಿ ಋಷಿಗಳನ್ನು ಸ್ಮರಣೆ ಮಾಡ್ತಾ ರಾಮಾಯಣದ ಒಂದು ಉಪನ್ಯಾಸವನ್ನು, ಬಾಲಕಾಂಡದ ಒಂದು ಉಪನ್ಯಾಸವನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ. ಇದು ಸೂತ ಪುರಾಣಿಕರು ಶೌನಕರಿಗೆ ನಿರೂಪಣೆ ಮಾಡ್ತಾ ಇರತಕ್ಕಂತಹ ಒಂದು ಕಥಾನಕ ರಾಮಾಯಣ. ರಾಮಾಯಣದ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ಕೇಳಿದ್ದೇವೆ. ಕುಮಾರವ್ಯಾಸ ಕವಿ ಒಂದು ಕಡೆ ಹೇಳ್ತಾನೆ, ತಿಣುಕಿದನು ಪಣಿರಾಯ ರಾಮಾಯಣಗಳ ಭಾರದಲ್ಲಿ ಅಂತ. ನಮ್ಮಲ್ಲಿ ಎಷ್ಟು ರಾಮಾಯಣಗಳ ಒಂದು ಪ್ರಚಾರ ಇದೆ ಅಂತ ಹೇಳಿದರೆ, ನಾನು ಕಂಡ ಹಾಗೆ ಸುಮಾರು 300 ಬಗೆಯ ರಾಮಾಯಣಗಳನ್ನು 300 ರಾಮಾಯಣಗಳನ್ನು ನಾವು ಉಲ್ಲೇಖ ಮಾಡುವುದನ್ನು ಕಾಣ್ತೇವೆ. ಉಡುಪಿಯ ಹಂಡೆ ವೇದವ್ಯಾಸದಾಸರು ಅಂತ ಹೇಳಿ ಅವರು ಸುಮಾರು 50 ರಾಮಾಯಣಗಳನ್ನು ಕ್ರೋಢೀಕರಿಸಿ ಒಂದು ರಾಮಾಯಣ ರಸಕಾರಂಜಿ ಅಂತ ರಾಮಾಯಣದ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ.
ಬಹುಶಃ ಮಹಾಭಾರತದ ಒಂದು ಪ್ರಸಂಗಗಳು ಅಥವಾ ಮಹಾಭಾರತವನ್ನು ಆಧರಿಸಿರತಕ್ಕಂಥ ಗ್ರಂಥಗಳು ಎಷ್ಟುಂಟೋ ಅದಕ್ಕಿಂತ ಹೆಚ್ಚು ರಾಮಾಯಣವನ್ನು ಆಧರಿಸಿರತಕ್ಕಂಥ ಗ್ರಂಥಗಳು ಹೆಚ್ಚಿರ್ತದೆ ಅಂತಕ್ಕಂಥದ್ದು ಈ ಪ್ರಾಚೀನ ಕವಿಗಳ ಒಂದು ಮಾತು. ಇಂತಹ ರಾಮಾಯಣ ಆದಿಕಾವ್ಯ ಅಂತ ಹೇಳಿ ಹೆಸರಾಗಿರತಕ್ಕಂಥದ್ದು. ಈ ರಾಮಾಯಣದ ಒಂದು ಉಗಮವೇ ಬಹಳ ರೋಚಕವಾಗಿರ್ತಕ್ಕಂಥ ಒಂದು ಪ್ರಸಂಗ. ಒಮ್ಮೆ ನಾರದ ಋಷಿಗಳು ವಾಲ್ಮೀಕಿ ಋಷಿಗಳ ಗುರುಗಳು. ಈ ಹಿಂದೆ ಒಮ್ಮೆ ಈ ವಿಚಾರವನ್ನು ಕುರಿತಾಗಿ ಒಂದು ಜಿಜ್ಞಾಸೆ ಸಮಾಜದಲ್ಲಿ ಮೂಡಿತ್ತು. ವಾಲ್ಮೀಕಿ ಯಾರು ಅಂತಕ್ಕಂಥ ಒಂದು ಗ್ರಂಥವನ್ನು ಪ್ರೊಫೆಸರ್ ಎಸ್ ಕೆ ನಾರಾಯಣಾಚಾರ್ಯರು ಬರೆದಂತಹ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲ ಗೊಂದಲಗಳೆಲ್ಲ ಏರ್ಪಾಟಾಗಿತ್ತು. ಕೆಲವರು ಅದನ್ನು ಖಂಡನೆ ಮಂಡನೆಗಳೆಲ್ಲ ನಡೆದವು. ಆದರೆ ವಾಲ್ಮೀಕಿ ರಾಮಾಯಣವನ್ನು ಆಧಾರವಾಗಿಟ್ಟುಕೊಂಡು ಹೇಳೋದಾದ ಪಕ್ಷದಲ್ಲಿ ವಾಲ್ಮೀಕಿ ಯಾರು ಅಂತ ಕೇಳಿದರೆ ಅವನು ಭಾರ್ಗವ ಗೋತ್ರದ ಒಬ್ಬ ಬ್ರಾಹ್ಮಣ. ಪದ್ಮಪುರಾಣದಲ್ಲಿ ಹೇಳುವ ಹಾಗೆ ಆ ಬ್ರಾಹ್ಮಣ ಒಮ್ಮೆ ಅವನು ಬಹಳ ವೇದಾಧ್ಯಯನ ಸಂಪನ್ನನಾಗಿರ್ತಕ್ಕಂಥ ಬ್ರಾಹ್ಮಣನೇ. ಒಂದು ಕಾಲದಲ್ಲಿ ಭೀಕರವಾದ ಕ್ಷಾಮ ಬಂದು ಕ್ಷಾಮದಲ್ಲಿ ತನ್ನ ಕುಟುಂಬವನ್ನು ಸಾಕಲಿಕ್ಕೆ ಕುಟುಂಬ ಭರಣವನ್ನು ಮಾಡಲಿಕ್ಕೆ ಸಾಧ್ಯವಾಗದೆ ಅವನು ಕೊನೆಗೆ ಬೇಟೆಗಾರನ ವೃತ್ತಿಯನ್ನು ಮಾಡ್ತಾನೆ. ಬೇಟೆಗಾರನ ವೃತ್ತಿಯಿಂದ ಕೊನೆಗೆ ಅದು ದರೋಡೆಕೋರನ ವೃತ್ತಿಗೆ ಇಳಿದು ರತ್ನಾಕರ ಅಂತಕ್ಕಂಥ ಬ್ರಾಹ್ಮಣ, ಆ ರತ್ನಾಕರನಾಗಿದ್ದವ ತಾನು ಒಬ್ಬ ಬೇಟೆಗಾರನಾಗಿ ದರೋಡೆಗಾರನಾಗಿ ಡಕಾಯಿತನಾಗಿ ತಾನು ಮಾರ್ಪಡ್ತಾನೆ. ಹೀಗಿರುವಾಗ ನಾರದ ಋಷಿಗಳು ಅವನನ್ನು ಉದ್ಧಾರ ಮಾಡಲಿಕ್ಕೆ ಅಂತಲೇ ಬರ್ತಾರೆ. ನಾರದ ಅನ್ನೋ ಶಬ್ದಕ್ಕೆ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಎಲ್ಲರೂ ಕೂಡ ನಾರದರು ಅಂತ ಹೇಳಿದ್ರೆ ಇವತ್ತಿನ ಸಿನಿಮಾಗಳನ್ನು ನೋಡಿ, ಇವತ್ತಿನ ಒಂದು ಸಾಹಿತ್ಯವನ್ನು ನೋಡಿ ನಾರದರ ಬಗ್ಗೆ ಅಪಾರ್ಥ ಮಾಡಿಕೊಂಡಿರ್ತಕ್ಕಂಥದ್ದೇ ಹೆಚ್ಚು. ನಾರ ಅಂತ ಹೇಳಿದರೆ ಜ್ಞಾನ ಅಂತ, ದದಾತಿ ಕೊಡತಕ್ಕಂಥವರು. ಯಾರು ಜ್ಞಾನವನ್ನು ಕೊಡ್ತಾರೆ ಅವರು ನಾರದರು. ಹಾಗೆಯೇ ಅರ ಅಂದರೆ ಪಾಪಗಳು ಅಂತ, ಅದು ಇಲ್ಲದು ಅಂದರೆ ಪಾಪವನ್ನು ಕಳೆಯುವವನು. ಪಾಪಗಳನ್ನು ಕಳೆಯುವ ಸಾಮರ್ಥ್ಯ ದೇವತೆಗಳದು, ಅವರಿಗೆಲ್ಲ ಒಡೆಯನಾಗಿರ್ತಕ್ಕಂಥ ಭಗವಂತ. ಈ ಜ್ಞಾನವನ್ನು ನಮಗೆ ಕೊಡೋರು ಯಾರು ಅಂತ ಕೇಳಿದರೆ ನಾರದರು. ಹಾಗಾಗಿ ಅವರ ಹೆಸರು ನಾರದ ಅಂತ. ನಾರದ ಋಷಿಗಳು ಬಂದು ಆ ರತ್ನಾಕರನನ್ನು ಮುಂದೆ ಬರ್ತಾರೆ. ರತ್ನಾಕರ ಅವರನ್ನೂ ಕೂಡ ದರೋಡೆ ಮಾಡ್ತೇನೆ ಅಂತ ಹೇಳಿ ಅವರನ್ನು ಬಂಧಿಸಿ ಅವರ ಹತ್ರ ಇರೋದನ್ನು ಸುಲಿಗೆ ಮಾಡ್ತೇನೆ ಅಂತಾಗ ಅವರು ಕೇಳ್ತಾರೆ, ಹೌದಪ್ಪ ಇದರಿಂದ ಬಹಳ ಪಾಪಗಳು ಬರ್ತದೆ, ಇದನ್ನು ನೀನು ಯಾರಿಗೋಸ್ಕರ ಇಷ್ಟೆಲ್ಲ ಕೊಲೆ ಸುಲಿಗೆಗಳನ್ನು ಮಾಡ್ತಿದ್ದೀಯಾ, ಆ ಪಾಪವನ್ನು ಭರಿಸ್ತಾರೆ ಅಂದರೆ ಖಂಡಿತ ಭರಿಸ್ತಾರೆ, ಅವರೆಲ್ಲರೂ ಕೂಡ ನನ್ನ ಸಹವರ್ತಿಗಳು ಅಂತಂತ ಆ ರತ್ನಾಕರ ಧೈರ್ಯವಾಗಿ ಹೇಳ್ತಾನೆ. ನಾರದರು ಹೇಳ್ತಾರೆ, ಹೋಗಿ ಕೇಳಿಕೊಂಡು ಬಾ ಅಂತ ಹೇಳಿದಾಗ ಅವನು ಹೋಗಿ ತನ್ನ ತಂದೆ ತಾಯಿಗಳನ್ನು ಕೇಳ್ತಾನೆ. ನನ್ನ ಪಾಪ ಪುಣ್ಯ ಎರಡೂ ಬರುತ್ತಂತೆ, ಪಾಪದಲ್ಲಿ ನಿಮಗೂ ಪಾಲು ಉಂಟಲ್ವಾ? ಅಂದರೆ ನಿನ್ನ ಮಗನಾಗಿ ನಿನ್ನ ಧರ್ಮ ದುಡಿದು ತಂದು ಹಾಕ್ತಕ್ಕಂಥದ್ದು, ಕಳ್ಳತನ ಮಾಡ್ತೀಯೋ ಕೊಲೆ ಮಾಡ್ತೀಯೋ ನಿನಗೆ ಬಿಟ್ಟ ವಿಚಾರ, ನಾವ್ಯಾಕೆ ಅದರ ಪಾಪದ ಪಾಲು ಹೊಂದಬೇಕು, ನಮಗಿಲ್ಲ ಅಂತಂದಾಗ ಕೊನೆಗೆ ಹೆಂಡತಿಯನ್ನು ಕೇಳ್ತಾರೆ. ಹೆಂಡತಿಯೂ ಅದೇ ಉತ್ತರ ಕೊಡ್ತಾಳೆ. ಆಗ ಅವನಿಗೆ ಜೀವನದಲ್ಲಿ ಜ್ಞಾನೋದಯವಾಗಿ ಬಂದು ನಾರದರನ್ನು ಕ್ಷಮೆ ಕೇಳಿ ಅವರಿಂದ ಜ್ಞಾನೋಪದೇಶವನ್ನು ಪಡೆದುಕೊಂಡು ಒಂದು ಕಥೆಯನ್ನು ಹೇಳ್ತಾರೆ. ಅವರಿಗೆ ರಾಮನಾಮವನ್ನು ಉಪದೇಶ ಮಾಡಿದರೆ ರಾಮ ಅಂತ ಹೇಳೋದಕ್ಕೂ ಬರದೇ ಇರುವ ಒಂದು ಪ್ರಸಂಗ ಇತ್ತಂತೆ. ಆಗ ಮರವನ್ನು ತೋರಿಸಿ ಅದೇನು ಅಂತ ಕೇಳಿದರೆ ಮರಾಮ ಅಂತ ಹೇಳಿ ಅದು ರಾಮನಾಮಕ್ಕೆ ತಿರುಗಿತು ಅಂತ ಹೇಳ್ತಾರೆ. ಆದರೆ ಸಂಸ್ಕೃತದಲ್ಲಿ ಮರ ಅಂತಕ್ಕಂಥ ಶಬ್ದವನ್ನು ನಾವು ಬಳಕೆ ಮಾಡೋದಿಲ್ಲ. ಹಾಗಾಗಿ ಬಹುಶಃ ಇದೊಂದು ಒಂದು ಕಥೆ ಇರಬಹುದು, ಬಹುಶಃ ಯಾವುದೋ ಕಾಲದಲ್ಲಿ ಬಂದಿರತಕ್ಕಂಥ ಕಥೆ ಇರಬಹುದು. ಸಂಸ್ಕೃತದಲ್ಲಿ ನಾವು ವೃಕ್ಷ ಅಂತ ಕರಿತೇವೆ ಮರಕ್ಕೆ. ಇಂತಹ ವಾಲ್ಮೀಕಿ ಋಷಿಗಳು ಒಮ್ಮೆ ನಾರದರನ್ನು ಭೇಟಿಯಾದಾಗ ನಾರದರನ್ನು ಪ್ರಶ್ನೆ ಮಾಡ್ತಾರೆ, ಪ್ರಪಂಚದಲ್ಲಿ ಧರ್ಮಜ್ಞಶ್ಚ, ಧರ್ಮವನ್ನು ಚೆನ್ನಾಗಿ ತಿಳಿದವನು, ಕೃತಜ್ಞನಾಗಿರಬೇಕು. ಜೀವನದಲ್ಲಿ ಕೃತಜ್ಞತೆ ಅಂತಕ್ಕಂಥದ್ದು ಒಂದು ಅಲ್ಪ ಸಹಾಯವನ್ನು ಮಾಡಿದರೂ ಕೂಡ, ಅಲ್ಪ ಉಪಕಾರವನ್ನು ಮಾಡಿದರೂ ಕೂಡ ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತಿಳಿದು ತಗೊಳ್ಬೇಕು. ಯಾರಾದರೂ ನಮಗೆ ಅಪಕಾರ ಮಾಡಿದರೆ ಅದನ್ನು ಬಹಳ ಸಣ್ಣದಾಗಿ ಎಣಿಸಿ ಇಷ್ಟೇ ತಾನೆ ಅಂತ ಮರೆತು ಬಿಟ್ಟು ಬಿಡಬೇಕು. ಹೀಗೆ ಇನ್ನೂ ಹಲವಾರು ಗುಣಗಳನ್ನು ಪಟ್ಟಿ ಮಾಡಿಕೊಡ್ತಾರೆ. ಸುಮಾರು 14 ಗುಣಗಳನ್ನು ಪಟ್ಟಿ ಮಾಡಿ ಈ ಎಲ್ಲ ಗುಣಗಳಿಂದ ಪೂರ್ಣನಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದಾರಾ ಜಗತ್ತಿನಲ್ಲಿ ಅಂತ ಕೇಳಿದರೆ ನಾರದರು ಹೇಳ್ತಾರೆ, ಇದ್ದಾರೆ. ಅದು ಒಬ್ಬನೇ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದರೆ ಅದು ರಾಮ ಅಂತಕ್ಕಂಥ ಹೆಸರನ್ನು ನಾರದರು ಹೇಳ್ತಾರೆ. ಅದನ್ನು ಕೇಳಿ ಆ ವಾಲ್ಮೀಕಿ ಋಷಿಗಳಿಗೆ ಬಹಳ ಸಂತೋಷ ಆಗ್ತದೆ. ಹಾಗಾದರೆ ರಾಮನ ಆದರ್ಶಗಳು ಏನು, ರಾಮನ ಸ್ವಭಾವ ಹೇಗೆ, ರಾಮನ ಒಂದು ವ್ಯಕ್ತಿತ್ವ ಎಂಥದ್ದು, ರಾಮನ ಒಂದು ಸ್ವರೂಪ ಅವನು ನೋಡಲಿಕ್ಕೆ ಹೇಗಿದ್ದಾನೆ ಇತ್ಯಾದಿ ಪ್ರಶ್ನೆಗಳನ್ನು ಮಾಡಿದಾಗ ನಾರದರು
ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅವನು ನೋಡೋದಕ್ಕೆ ಶ್ಯಾಮಲ ವರ್ಣ ರಾಮದೇವರದ್ದು, ಬಹಳ 32 ಸಲ್ಲಕ್ಷಣೋಪೇತವಾಗಿರ್ತಕ್ಕಂತಹ ಶರೀರ ರಾಮದೇವರದು ಅಂತ ಹೇಳಿ, ರಾಮನದು ಅಂತ ಹೇಳಿ ನಾರದರೆಲ್ಲ ವಿವರಿಸ್ತಾರೆ. ಇದೆಲ್ಲ ಚಿಂತನೆ ಮಾಡಿಕೊಂಡು ನಾರದರನ್ನು ಬೀಳ್ಕೊಟ್ಟು ವಾಲ್ಮೀಕಿ ಋಷಿಗಳು ತಾವು ತಮಸಾ ನದಿಗೆ ಸ್ನಾನಕ್ಕೆ ಅಂತ ಬರ್ತಾ ಇದ್ದಾರೆ. ಬರುವಾಗ ದಾರಿಯಲ್ಲಿ ಒಂದು ಪ್ರಸಂಗ ಆಗ್ತದೆ. ಏನಂದರೆ, ಒಬ್ಬ ನಿಷಾದ ಬೇಟೆಗಾರ ತಾನು ಬೇಟೆಯಾಡಲಿಕ್ಕೆ ಅಂತ ಹೇಳಿ ಬಾಣವನ್ನು ಶರಸಂಧಾನ ಮಾಡಿದ್ದಾನೆ, ಬಿಲ್ಲಿಗೆ ತಾನು ಹೂಡಿದ್ದಾನೆ. ಆ ಕಾಲಕ್ಕೆ ಅಲ್ಲಿ 2 ಕ್ರೌಂಚ ಪಕ್ಷಿಗಳು ಮೈಥುನದಲ್ಲಿ ತೊಡಗಿದ್ದು. ವಾಲ್ಮೀಕಿ ಋಷಿಗಳು ನೋಡಿದರು, ಅಯ್ಯೋ ಅನ್ಯಾಯವಾಗಿ ಕೊಂದುಬಿಡ್ತಾನಲ್ಲ ಆ ಬೇಟೆಗಾರ ಆ ಕ್ರೌಂಚ ಪಕ್ಷಿಯನ್ನು ಅಂತ ಹೇಳಿ ಮಾ ನಿಷಾದ ಅಂತ ಕೂಗಿದರು. ಹೇ ನಿಷಾದ, ಕೊಲ್ಲಬೇಡ. ನಿಷಾದ ಅಂತ ಹೇಳಿದ್ರೆ ಬೇಟೆಗಾರ ಅನ್ನುವಂಥ ಅರ್ಥದಲ್ಲಿ. ಹೇ ಬೇಡ ಕೊಲ್ಲಬೇಡ ಆ ಪಕ್ಷಿಯನ್ನು ಅಂತ ಹೇಳಿ ತಾನು ಹೇಳ್ತಾ ಇದ್ದಾರೆ. ಅಷ್ಟರಲ್ಲಾಗಲೇ ಅವನು ಬಾಣ ಬಿಟ್ಟಿದ್ದ, ಅದು ಹೋಗಿ ಗಂಡು ಪಕ್ಷಿಗೆ ತಗಲಿ ಆ ಗಂಡು ಪಕ್ಷಿಯ ಮೈಯೆಲ್ಲ ರಕ್ತಸಿಕ್ತವಾಗಿ ಆ ಕ್ರೌಂಚ ಅಂದರೆ ಬೆಳ್ಬಕ್ಕಿ, ಬಿಳಿಯ ಬಣ್ಣದ ಹಕ್ಕಿ ಕೆಂಪು ಬಣ್ಣದ ಹಕ್ಕಿ ಆಯ್ತು. ಅದರ ರಕ್ತದಿಂದ ಅದರ ಮೈ ತೊಯ್ದು ವಿಲ ಅಂತ ಒದ್ದಾಡಿ ಪ್ರಾಣ ಬಿಡ್ತಾ ಇದೆ. ಹೆಣ್ಣು ಹಕ್ಕಿ ತಾನು ಆಕ್ರಂದನ ಮಾಡಿ ಕಿರಿಚಿಕೊಳ್ತಾ ಇದೆ. ವಾಲ್ಮೀಕಿ ಋಷಿಗಳಿಗೆ ಬಹಳ ಸಂಕಟ ಆಯಿತು. ಶ್ರೀಮದ್ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಸಜ್ಜನರ ಮನಸ್ಸು ಹೇಗೆ ಅಂದರೆ ಅದು ಬೆಣ್ಣೆಗಿಂತಲೂ ಕೂಡ ಅತ್ಯಂತ ಮೃದುವಾಗಿರತಕ್ಕಂಥದ್ದು. ಯಾಕೆಂದರೆ ಬೆಣ್ಣೆ ಅದಕ್ಕೆ ನಾವು ಕಾವು ಕೊಟ್ಟರೆ ಬೆಣ್ಣೆ ಕರಗ್ತದೆ. ಆ ಸಜ್ಜನರಿಗೆ ಹಾಗಲ್ಲ, ಬೇರೆಯವರಿಗೆ ತಾಪ ಆದರೂ ಕೂಡ ಇವರ ಮನಸ್ಸು ಕರಗಿ ಹೋಗ್ತದೆ. ವಾಲ್ಮೀಕಿ ಋಷಿಗಳ ಪರಿಸ್ಥಿತಿಯು ಅದೇ ಆಯಿತು. ಆ ಕ್ರೌಂಚ ಪಕ್ಷಿಗಳಿಗೆ ಏನು ಒದಗಿದೆ ದುಃಖ, ಅದರಿಂದ ಅವರಿಗೆ ಬಹಳ ದುಃಖ ಆಗಿದೆ. ತಕ್ಷಣ ಬಹಳ ದುಃಖದಿಂದ ಅವರು ಆ ಹೆಣ್ಣು ಪಕ್ಷಿಯನ್ನು ನೋಡಿ ಅಂತಃಕರಣದಲ್ಲಿ ಒಂದು ಕಡೆ ಕರುಣೆ ಉಗ್ತಾ ಇದೆ, ಒಂದು ಕಡೆ ದುಃಖ ಆಗ್ತಾ ಇದೆ, ಆ ಗಂಡು ಪಕ್ಷಿಯನ್ನು ಕೊಂದುಬಿಟ್ಟಿದ್ದಾನಲ್ಲ ಅಂತ ಹೇಳಿ. ಹಾಗಾಗಿ ಅವರು ಶಾಪ ಕೊಟ್ಟಿದ್ದಾರೆ. ಬಾಯಿಯಿಂದ ಸ್ವಾಭಾವಿಕವಾಗಿ ಬಂದುಬಿಟ್ಟಿದೆ. ಅದು ಬೇಕಂದರೆ ಇವರು ಕೂತು ಶ್ಲೋಕದಲ್ಲಿ ರಚನೆ ಮಾಡಿದ್ದ ಶಾಪ ಅಲ್ಲ, ಅಥವಾ ಸಿಟ್ಟು ಮಾಡಿಕೊಂಡು ಕೊಟ್ಟ ಶಾಪ ಅಲ್ಲ. ಮಾನಿಷಾದ ಪ್ರತಿಷ್ಠಾಂತಂ ಅಗಮಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತ ಅಂತ ಹೇಳಿ ಕಾಮಮೋಹಿತಂ ಅಂತ ಹೇಳಿ ಶಾಪ ಕೊಟ್ಟಿದ್ದಾರೆ. ಅಂದರೆ ಬೇಡ, ನೀನು ಬಹಳ ಕಾಲದವರೆಗೆ ಸ್ಥಿರವಾಗಿ ಒಂದು ಕಡೆ ಬದುಕಬೇಡ, ನಿನಗೆ ಶಾಂತಿ ಇಲ್ಲದೇ ಆಗಲಿ. ಕಾಮೇಚ್ಛೆಯಿಂದ ಸುತ್ತಾಡ್ತಾ ಇರ್ತಕ್ಕಂಥ ಕ್ರೌಂಚ ಪಕ್ಷಿಗಳಲ್ಲಿ ದಂಪತಿಗಳಲ್ಲಿ ಗಂಡು ಹಕ್ಕಿಯನ್ನು ನೀನು ಕೊಂದಿದೆಯಾ, ಹಾಗಾಗಿ ನೀನು ಕೂಡ ಹೆಚ್ಚು ದಿವಸ ಬದುಕಬೇಡ ಅಂತ ಶಾಪ ಕೊಟ್ಟರು. ಇದು ಮೇಲ್ನೋಟದ ಅರ್ಥ. ಮತ್ತೊಂದು ಅರ್ಥ, ಮಾ ಅಂದರೆ ಲಕ್ಷ್ಮೀದೇವಿ, ಮಾನಿ ಲಕ್ಷ್ಮಿ, ಶ ಅಂತ ಹೇಳಿದ್ರೆ ಮಾ ನಿಷಾದ, ಮಾನಿ ಲಕ್ಷ್ಮೀದೇವಿ, ಅವಳಿಗೆ ಒಡೆಯನಾಗಿರ್ತಕ್ಕಂತಹ ರಾಮದೇವರೇ. ಅವಧಿ ಕಾಮಮೋಹಿತನಾಗಿರ್ತಕ್ಕಂತಹ ರಾವಣ ಏನಿದ್ದಾನೆ ಅವನನ್ನು ಅಗಮಶಾಶ್ವತಿ ಸಮಾಹ, ಅವನ ಹೆಚ್ಚು ಕಾಲ ಬದುಕಲಿಕ್ಕೆ ಬಿಡಬೇಡ ಅಂತ ಹೇಳಿ ರಾಮದೇವರಲ್ಲಿ ಮಾಡಿದ ಪ್ರಾರ್ಥನೆಯೂ ಆಗಿತ್ತು. ಹೀಗೆ ಒಂದೇ ಶ್ಲೋಕಕ್ಕೆ 2 ಅರ್ಥ, ಅದು ಅವರಿಗೇ ಅರಿವಿಲ್ಲದಂತೆ ಮಾಡಿದಂಥ ಶ್ಲೋಕ. ನೋಡ್ತಾರೆ, 4 ಪಾದಗಳು ಗಾಯತ್ರಿ ಛಂದಸ್ಸಿನಲ್ಲಿ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಆ ಒಂದು ಶಾಪದ ಮಾತು ಕೂಡ. ಶೋಕಂ ಶ್ಲೋಕತ್ವಮಾಗತಃ, ಶೋಕ ಅಂತಕ್ಕಂಥದ್ದು ಶ್ಲೋಕವಾಗಿ ಬಂತು ಬಾಯಿಯಿಂದ. ಸರಿ, ತಮಸಾ ನದಿಗೆ ಹೋಗಿದ್ದಾರೆ. ಅವ್ರಿಗೆ ಅದೇ ಯೋಚನೆ, ಅಲ್ಲ ಈ ಒಂದು ಶೋಕದಿಂದ ನಾನು ಕೊಟ್ಟ ಶಾಪ ಶ್ಲೋಕವಾಗಿ ಹೇಗೆ ಬಂತು ಅಂತ ಅದೇ ಯೋಚನೆ ಮಾಡಿಕೊಂಡು ಅದೇ ಒಂದು ಘಟನೆಯನ್ನು ಪುನಃ ಚಿಂತನೆ ಮಾಡ್ತಾ ಮನೆಗೆ ಬರ್ತಾರೆ. ಮನೆಗೆ ಬ್ರಹ್ಮದೇವರು ದಯಮಾಡಿಸಿದ್ದಾರೆ. ಬ್ರಹ್ಮದೇವರನ್ನು ನೋಡಿದ ತಕ್ಷಣ ಒಂದು ಕಡೆ ಆನಂದ, ಒಂದು ಕಡೆ ಭಯ. ದೊಡ್ಡವರು ಮನೆಗೆ ಬಂದರೆ ನಿಜಕ್ಕೂ ಕೂಡ ಭಯಭಕ್ತಿಯಿಂದ ನಾವು ಸತ್ಕಾರ ಮಾಡ್ತೇವೆ. ಭಯ ಅಂತ ಯಾಕೆ ಅಂತ, ನೀನು ದೊಡ್ಡವರು ಒಂದು ಹೆದರ್ಕೋಬೇಕಾ ಅಂತ ಕೇಳಿದ್ರೆ ಖಂಡಿತ ಹೌದು. ನಮ್ಮಿಂದ ಅವರಿಗೆ ಏನು ಅಪಚಾರವಾಗ್ತದೆ, ಅಥವಾ ನಾವು ಏನು ಅಪಚಾರ ಮಾಡಿದ್ದೇವೆ ಅಂತ ಕೇಳಲಿಕ್ಕೆ ದೊಡ್ಡವರು ಬಂದಿದ್ದಾರೋ ಅಂತಕ್ಕಂಥ ಭಯ, ಸಾತ್ವಿಕ ಭಯ, ಅದು ವಾಲ್ಮೀಕಿ ಋಷಿಗಳದು ಬ್ರಹ್ಮದೇವರ ವಿಚಾರದಲ್ಲಿ. ನಮಗೂ ಅಷ್ಟೇ, ನಮಗಿಂತ ಹಿರಿಯರು ನಮ್ಮನ್ನು ಹುಡುಕೊಂಡು ಬಂದಿದ್ದಾರೆ ಅಂತ ಕೇಳಿದರೆ 2 ಭಯ ನಮಗಿರಬೇಕು. ನಾವೇನು ಅಪಚಾರ ಮಾಡಿಬಿಡ್ತೇವೋ ಅಂತಕ್ಕಂಥ ಭಯ ಒಂದು ಕಡೆ ಇರಬೇಕಾದ್ರೆ, ನಮ್ಮನ್ನು ಹುಡುಕೊಂಡು ಬರಬೇಕಾದ್ರೆ ನಾವೇನು ತಪ್ಪು ಮಾಡಿರಬಹುದು, ಯಾತಕ್ಕೋಸ್ಕರ ಇವರು ನಮ್ಮನ್ನು ಹುಡುಕೊಂಡು ಬಂದಿದ್ದಾರೆ ಅಂತಕ್ಕಂಥ ಒಂದು ಆ ಚಿಂತನೆ ನಮಗೆ ಬಂತು ಅಂತಂದರೆ ನಮ್ಮನ್ನು ನಾವು ಹೆಚ್ಚು ತಿದ್ದುಕೊಳ್ತಾ ಹೋಗ್ತೇವೆ. ಅದರಂತೆ ಬ್ರಹ್ಮದೇವರು ಬಂದಿದ್ದಾರೆ. ಬ್ರಹ್ಮದೇವರು ಬಂದು
ಆ ವಾಲ್ಮೀಕಿ ಋಷಿಗಳಿಗೆ ರಾಮಾಯಣವನ್ನು ರಚನೆ ಮಾಡಲಿಕ್ಕೆ ಆದೇಶವನ್ನು ಮಾಡಿ, ನಿನಗೆ ರಾಮಾಯಣದ ಪ್ರತಿ ಪ್ರಸಂಗವೂ ಕೂಡ ಏನು ಕರತಲಾಮಲಕ ಕೈಯ ಮೇಲೆ ನೆಲ್ಲಿಕಾಯಿ ಇಟ್ಟರೆ ಹೇಗೆ ಚೆನ್ನಾಗಿ ಕಾಣುತ್ತದೆ, ಹಾಗೆ ರಾಮಾಯಣದ ಪ್ರತಿ ಪ್ರಸಂಗವೂ ನಿನಗೆ ಹಾಗೆ ಕಾಣದಿ ಇಂಥ ಅನುಗ್ರಹವನ್ನು ಮಾಡಿ ಹೋಗಿದ್ದಾರೆ. ಶ್ರೀಮದ್ ಆಚಾರ್ಯರು ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಡುವ ಹಾಗೆ ಈ ರಾಮಾಯಣ ಇದಕ್ಕೆ ಮೂಲ ರಾಮಾಯಣ ಅಂತ ಹೇಳಿ, ಶತಕೋಟಿ ರಾಮಾಯಣ ಅಂತ ಹೇಳಿ ಹೇಳ್ತಾರೆ. ಹಯಗ್ರೀವದೇವರು ಉಪದೇಶ ಮಾಡಿರ್ತಕ್ಕಂಥ ರಾಮಾಯಣ ಇದು, ವೇದೋಕ್ತವಾಗಿರ್ತಕ್ಕಂಥ ರಾಮಾಯಣ. ಅದನ್ನಿಟ್ಟುಕೊಂಡು ವಾಲ್ಮೀಕಿ ಋಷಿಗಳು 24,000 ಶ್ಲೋಕಗಳಿಂದ ಕೂಡಿರತಕ್ಕಂಥ ಈ ರಾಮಾಯಣವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. 24,000 ಶ್ಲೋಕಗಳು. ಇಲ್ಲಿರ್ತಕ್ಕಂತಹ ಶ್ಲೋಕವೆಲ್ಲವೂ ಕೂಡ ಗಾಯತ್ರಿ ಛಂದಸ್ಸಿನಲ್ಲಿರ್ತಕ್ಕಂಥದ್ದು. ಹಾಗಾಗಿ ಯಾರು ರಾಮಾಯಣವನ್ನು ಪಾರಾಯಣ ಮಾಡ್ತಾರೆ ಅವರು ಗಾಯತ್ರಿ ಜಪವನ್ನು ಮಾಡಿದಂತಹ ಫಲವೂ ಕೂಡ ಅವರಿಗೆ ಸಿಗುತ್ತದೆ ಅಂತಕ್ಕಂಥದ್ದು. ಅಂದರೆ ಅದರಿಂದ ಅಷ್ಟು ವಾಕ್ಶುದ್ಧಿ ಮನಃಶುದ್ಧಿಗಳಾಗ್ತದೆ ಅಂತಕ್ಕಂಥದ್ದು ಕೂಡ ರಾಮಾಯಣದ ಮುಖ್ಯವಾಗಿರ್ತಕ್ಕಂಥ ಫಲಶ್ರುತಿಗಳಲ್ಲಿ ಒಂದು. ಅನಂತರ ವಾಲ್ಮೀಕಿ ಋಷಿಗಳು ಬ್ರಹ್ಮದೇವರ ಆದೇಶದಂತೆ ರಾಮಾಯಣದ ಒಂದು ರಚನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ರಾಮಾಯಣವನ್ನು ರಚನೆ ಮಾಡಿ ಅದರ ಮುಂದೆ 24,000 ಶ್ಲೋಕಗಳ ರಾಮಾಯಣವನ್ನು ರಚನೆ ಮಾಡಿ ಮುಂದೆ ಲವಕುಶರಿಗೆ ಅದನ್ನು ಉಪದೇಶ ಮಾಡ್ತಾರೆ. ಲವಕುಶರು ಅದನ್ನು ಬೀದಿಯಲ್ಲಿ ಹಾಡ್ತಾ ಬಂದು ರಾಮದೇವರಿಗೆ ಆ ರಾಮಾಯಣದ ಕಥೆಯನ್ನು ಒಪ್ಪಿಸಿದ್ರಂತೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಇನ್ನು ಹಿಂದೆ ಇಕ್ಷ್ವಾಕು ವಂಶದಲ್ಲಿ ಸೂರ್ಯವಂಶ, ಸೂರ್ಯನ ಮಗ ಇಕ್ಷ್ವಾಕು ಮಹಾರಾಜ, ಆ ಇಕ್ಷ್ವಾಕುವಿನ ವಂಶದಲ್ಲಿ ಮುಂದೆ ಅಜ ಅಂತಕ್ಕಂಥ ಒಬ್ಬ ರಾಜ ಬರ್ತಾನೆ. ಅಜನ ಹರಿಶ್ಚಂದ್ರ ಮೊದಲಾಗಿ ಸಗರ, ಹರಿಶ್ಚಂದ್ರ ಮೊದಲಾಗಿರ್ತಕ್ಕಂಥ ಚಕ್ರವರ್ತಿಗಳೆಲ್ಲ ಬರ್ತಾರೆ. ಆ ವಂಶದಲ್ಲಿ ಮುಂದೆ ಅಜ ಅಂತಕ್ಕಂಥ ರಾಜ, ಅಜನ ಮಗ ರಘುವಿನ ಮಗ ಅಜ, ಅಜನ ಮಗ ದಶರಥ. ಈ ದಶರಥ ಮಹಾರಾಜನಿಗೆ ಹಲವಾರು ಜನ ಪತ್ನಿಯರಿದ್ದರು. ಮುಖ್ಯವಾಗಿ ಪಟ್ಟದ ರಾಣಿಯರು 3 ಜನ. ಯಾಕೆ ಹಲವಾರು ಜನ ಪತ್ನಿಯರಿದ್ದರು ಅಂದರೆ, ಅವನಿಗೆ ಒಬ್ಬ ಮಗಳಿದ್ಲು ಶಾಂತ ಅಂತ ಹೇಳಿ. ಅವಳನ್ನು ತಾನು ರೋಮಪಾದನಿಗೆ ಅಂಗದೇಶದ ರಾಜನಾಗಿರ್ತಕ್ಕಂಥ ರೋಮಪಾದನಿಗೆ ದತ್ತು ಕೊಟ್ಟಿದ್ದ. ಹೆಣ್ಣು ಮಗಳನ್ನು ದತ್ತು ಕೊಡಬೇಕು ಅಂದರೆ ಇದ್ದುದು ಒಬ್ಬಳೇ ಮಗಳಾದರೆ ದತ್ತು ಕೊಡುವ ಪ್ರಸಂಗವೇ ಬರೋದಿಲ್ಲ. ಹಾಗಾಗಿ ಬಹುಶಃ ಅವಳಿಗೆ ಇನ್ನೂ ಹೆಚ್ಚು ಮಕ್ಕಳಿರಬಹುದು. ಆದರೆ ಆ ಮಗಳನ್ನು ರೋಮಪಾದನಿಗೆ ದತ್ತು ಕೊಟ್ಟಿದ್ದ. ಶಾಂತ ಅಂತ ಹೇಳಿ ಆಕೆಯ ಹೆಸರು. ಅವಳು ರಾಮದೇವರ ಅಕ್ಕ. ಆದರೆ ಪಟ್ಟದ ರಾಣಿಯರಾಗಿರ್ತಕ್ಕಂಥ ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರೆ, ಈ 3ರಲ್ಲಿ ಗಂಡು ಸಂತಾನ ಇರಲಿಲ್ಲ. ಅದಕ್ಕೋಸ್ಕರ ಒಮ್ಮೊಮ್ಮೆ ದಶರಥ ಮಹಾರಾಜ ತಾನು ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ. ಆ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ವಸಿಷ್ಠ ಋಷಿಗಳಿಗೆ ಹೇಳಿ ಕಳಿಸ್ತಾನೆ. ಅವನ ಮಂತ್ರಿಯಾಗಿರ್ತಕ್ಕಂತಹ ಸುಮಂತ, ಅವನಿಗೆ 8 ಜನ ಮಂತ್ರಿಯರಿದ್ದರಂತೆ ದಶರಥ ಮಹಾರಾಜನಿಗೆ. ಆ 8 ಜನ ಮಂತ್ರಿಗಳಲ್ಲಿ ಅತ್ಯಂತ ಬುದ್ಧಿವಂತ ಅಂತ ಅನ್ನಿಸಿಕೊಂಡವ ಸುಮಂತ. ಆ ಸುಮಂತ್ರ ಬಂದು ಹೇಳ್ತಾನೆ, ಮಹಾರಾಜ, ನೀನು ಯಜ್ಞವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ, ಬಹಳ ಸಂತೋಷ. ಈ ಯಜ್ಞಕ್ಕೆ ಯೋಗ್ಯರಾದಂತಹ ಪುರೋಹಿತರು ಬೇಕು ಅಂತ ಹೇಳಿದ್ರೆ ನೀನು ಋಷ್ಯಶೃಂಗರನ್ನು ಕರೆಸು ಅಂತೇಳಿ ಆ ಋಷ್ಯಶೃಂಗರ ಒಂದು ಚರಿತ್ರೆಯನ್ನು ನಿರೂಪಣೆ ಮಾಡಿಕೊಡ್ತಾರೆ. ವಿಭಾಂಡಕರ ಮಗನಾಗಿರ್ತಕ್ಕಂಥ ಋಷ್ಯಶೃಂಗರನ್ನು ವಿಭಾಂಡಕರು ಒಮ್ಮೆ ನದಿಯೊಳಗೆ ಅರ್ಘ್ಯ ಕೊಡುವಾಗ ಆಕಾಶದಲ್ಲಿ ಹೋಗುತ್ತಿರ್ತಕ್ಕಂಥ ಅಪ್ಸರೆಯನ್ನು ನೋಡಿ ಅವರಿಗೆ ಸ್ಖಲನವಾಗ್ತದೆ. ಅದನ್ನು ಕುಡಿದಂಥ ಒಂದು ಹೆಣ್ಣು ಜಿಂಕೆಯ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿತು. ತಲೆ ಮೇಲೆ ಕೊಂಬಿತ್ತು ಜಿಂಕೆಯ ಹಾಗೆ. ಮನುಷ್ಯನ ಶರೀರ. ಆ ಮಗುವಿಗೆ ತಲೆ ಮೇಲೆ ಕೊಂಬಿದ್ದರಿಂದ ಅದಕ್ಕೆ ಋಷ್ಯಶೃಂಗ ಅಂತ ಹೆಸರಿಟ್ಟಿತು. ತನ್ನಗಾದ ಹಾಗೆ ತನ್ನ ಮಗನಿಗೆ ಎಂದೂ ಬ್ರಹ್ಮಚರ್ಯ ಪಾತವಾಗಬಾರದು ಅಂತ ಹೇಳಿ ಅದಕ್ಕೋಸ್ಕರ ಮಗುವಿಗೆ ಹೆಣ್ಣು ಅನ್ನೋದು ವಸ್ತು ಇದೆ ಅಂತಲೇ ಗೊತ್ತಿರಲಿಲ್ಲದ ಹಾಗೆ ಬೆಳೆಸಿದ್ದರು ವಿಭಾಂಡಕರು. ರೋಮಪಾದನ ರಾಜ್ಯದಲ್ಲಿ ಅಂಗದೇಶ ಅಂತಕ್ಕಂಥ ಹೆಸರುವಂಥದ್ದು ಯಾಕೆ ಅಂದರೆ, ಅನಂಗನಾಗಿರತಕ್ಕಂತಹ ಮನ್ಮಥನನ್ನು ಆ ರುದ್ರದೇವರು ಸುಟ್ಟಂತಹ ದೇಶ ಅದು. ಆ ದೇಶ ಆದ್ದರಿಂದ ಅದಕ್ಕೆ ಅಂಗದೇಶ ಅಂತ ಹೆಸರು. ಆ ಅಂಗದೇಶದ ರಾಜ ರೋಮಪಾದ ಯಾವುದೋ ಒಂದು ಕಾರಣದಲ್ಲಿ ಅವನ ಧರ್ಮಲೋಪ ಉಂಟಾದಾಗ ಅದರಿಂದಾಗಿ ಸುಮಾರು ವರ್ಷಗಳ ಕಾಲ ಮಳೆ ಬೆಳೆಗಳಾಗದೆ ಭೀಕರವಾದ ಕ್ಷಾಮ ತಲೆದೋರಿತು. ಈ ಕ್ಷಾಮದ ನಿವಾರಣೋಪಾಯವನ್ನು ಚಿಂತನೆ ಮಾಡಿದಾಗ ನಾರದರು ಬಂದು ಹೇಳ್ತಾರೆ, ಋಷ್ಯಶೃಂಗರನ್ನು ನೀನು ಕರೆಸಿದರೆ ನಿನ್ನ ದೇಶ ಸಮೃದ್ಧಿಯಾಗಿ ಮಳೆ ಆಗ್ತದೆ, ದೇಶ ಸಮೃದ್ಧಿಯಾಗ್ತದೆ ಅಂತ. ಕರೆಸಲಿಕ್ಕೆ ಅಂತ ಪ್ರಯತ್ನಪಟ್ಟರೆ ಯಾವ ಮಂತ್ರಿಗಳು ಅಲ್ಲಿ ಹೋಗಲಿಕ್ಕೆ ತಾವು ಹೆದರುತ್ತಾರೆ. ಏಕೆಂದರೆ ವಿಭಾಂಡಕರ ಬಗ್ಗೆ ಎಲ್ರಿಗೂ ಭಯ ಇತ್ತು, ಯಾರೂ ಹೋಗಲಿಕ್ಕೆ ಹೆದರುತ್ತಾರೆ. ಕೊನೆಗೆ ಅಲ್ಲಿದ್ದಂಥ ಒಬ್ಬ ವೇಶ್ಯೆ, ನಾನು ಹೋಗಿ ಕರ್ಕೊಂಬರ್ತೇನೆ ಅಂತ ಹೇಳಿ ತನಗೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ ರಾಜ್ಯ ಡಂಗುರು ಸಾಧಿಸಿದ್ದ. ನನಗೆ ರಾಜ್ಯ ಬೇಡ, ನನ್ನ ರಾಜ್ಯ ಸುಭಿಕ್ಷವಾದರೆ ಸಾಕು ಅಂತ ಹೋಗುತ್ತಾಳೆ. ತನ್ನ ಕಡೆ ಗಣಿಕೆಯರನ್ನು ಕರ್ಕೊಂಡು ಹೋಗಿ
ಆ ವಿಭಾಂಡಕರ ಪುತ್ರನಾದಂಥ ಋಷ್ಯಶೃಂಗನನ್ನು ಭೇಟಿಯಾದರೆ ಅವನಿಗೆ ಪಾಪ ಇದು ಹೆಣ್ಣು ಅಂತ ಒಂದು ಜೀವಿ ಇದೆ, ಹೆಣ್ಣು ಗಂಡು ಅಂತಕ್ಕಂಥ ಭೇದವೇ ಗೊತ್ತಿಲ್ಲದಂತಹ ಮುಗ್ಧ ತಪಸ್ವಿ ಬಂದಂತಹ ಈ ಗಣಿಕೆಯರನ್ನು ಅವರು ನನ್ನ ಹಾಗೆ ಋಷಿಗಳು ಅಂದ್ಕೊಂಡು ಅವ್ರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾರೆ. ಅವರು ತಮ್ಮ ಶೃಂಗಾರ ಚೇಷ್ಟೆಗಳನ್ನು ಮಾಡಿದರೆ ಅದೆಲ್ಲವೂ ಇವರ ಸಂಪ್ರದಾಯ ಅಂತ ಅದನ್ನು ಭಕ್ತಿಯನ್ನು ಸ್ವೀಕಾರ ಮಾಡ್ತಾನೆ. ಅನಂತರ ಅವರು ತಮ್ಮ ತಂದಿರತಕ್ಕಂಥ ಭಕ್ಷ್ಯಗಳನ್ನು ಕೊಟ್ಟು ಇದು ನಮ್ಮ ಕಡೆಯ ಫಲ ಅಂತ ಹೇಳಿದ್ರೆ ಬಹಳ ಸಂತೋಷವಾಗಿ ತಿಂದು ಬಹಳ ರುಚಿಯಾಗಿದೆ ಅಂತಾನೆ. ವಿಭಾಂಡಕರ ಭಯದಿಂದ ಅವರೆಲ್ಲ ಕಣ್ಮರೆಯಾಗಿ ಅವರಿಲ್ಲದ ಸಂದರ್ಭವನ್ನು ನೋಡಿ ಬಂದು ಅವನನ್ನು ಉಪಾಯವಾಗಿ ಆ ಅಂಗದೇಶಕ್ಕೆ ಕರ್ಕೊಂಡು ಹೋದಾಗ ಅಂಗದೇಶದ ಸೀಮೆಯೊಳಗೆ ಋಷ್ಯಶೃಂಗರ ಪಾದ ಇಟ್ಟದ್ದೇ ತಡ ಜೋರಾಗಿ ಮಳೆ ಬಂದು ಇಡೀ ದೇಶ ಸಮೃದ್ಧಿ ಆಯಿತು. ಆ ಅಂಗ ದೇಶದ ರಾಜನಾದ ರೋಮಪಾದ ತನ್ನ ಮಗಳಾದ ಶಾಂತಳನ್ನು ಈ ಋಷ್ಯಶೃಂಗರಿಗೆ ಕೊಟ್ಟು ಮದುವೆ ಮಾಡಿಸಿದ್ದ. ಅಂತ ಋಷ್ಯಶೃಂಗರನ್ನು ಕರೆಸು ಅಂತ ಹೇಳಿದಾಗ ಅದರಂತೆ ಆ ಋಷ್ಯಶೃಂಗರನ್ನು ದಶರಥ ಮಹಾರಾಜ ತಾನೇ ಸ್ವತಃ ಬಂದು ಆ ರೋಮಪಾದನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವನ ಸ್ನೇಹಿತ ರೋಮಪಾದ ಹಾಗಾಗಿ ಅವನ ಜೊತೆಯಲ್ಲಿ ಮಾತನಾಡಿ ಒಪ್ಪಿಸಿಕೊಂಡು ಋಷ್ಯಶೃಂಗನ ತನ್ನ ರಾಜ್ಯಕ್ಕೆ ಕರೆತರ್ತಾನೆ. ಕರ್ಕೊಂಡು ಬಂದು ವಸಿಷ್ಠ ಋಷಿಗಳನ್ನು ಪ್ರಾರ್ಥನಿಸಿದಾಗ ಆ ವಸಿಷ್ಠರು ತಮ್ಮ ಎಲ್ಲ ಇತರ ಋಷಿಗಳ ಜೊತೆಯಲ್ಲಿ ಸೇರಿಕೊಂಡು ಯಜ್ಞಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಅಶ್ವಮೇಧ ಯಾಗ ಎಲ್ಲ ಮುಗೀತು. ಕೈಕೇಯಿ ತಾನೇ ಕೌಸಲ್ಯ ತಾನೇ ಆ ಅಶ್ವಮೇಧ ಯಾಗದ ಕುದುರೆಯ ಜೊತೆಯಲ್ಲಿ ತಾನು ಮಾಡಬೇಕಾಗಿರತಕ್ಕಂಥ ಇತರೆ ಕರ್ಮಗಳನ್ನು ಮಾಡಿದ್ದಾಳೆ. ಅನಂತರ ಮುಂದೆ ಆ ಅಶ್ವಮೇಧ ಯಾಗದ ನಂತರದಲ್ಲಿ ಅದರ ಉತ್ತರ ಭಾವಿಯಾಗಿ ಋಷ್ಯಶೃಂಗರು ಮತ್ತು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸ್ತಾರೆ. ಆ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಅದರೊಳಗಿಂದ ಒಬ್ಬ ದಿವ್ಯ ವಸನಾಲಂಕಾರಗಳನ್ನು ಹೊಂದಿರತಕ್ಕಂಥ ಒಬ್ಬ ಪುರುಷ ಯಜ್ಞಕುಂಡದಿಂದ ಬಂದು ಒಂದು ಪಾಯಸದ ಪಾತ್ರೆಯನ್ನು ದಶರಥ ಮಹಾರಾಜನಿಗೆ ಕೊಡ್ಲಿಕ್ಕೆ ಬರ್ತಾನೆ. ಆಗ ದಶರಥ ಕೇಳ್ತಾನೆ, ನೀನು ಯಾರು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಪ್ರಾಜಾಪತ್ಯ ಲೋಕದವನು. ಪ್ರಾಜಾಪತ್ಯ ಲೋಕ ಅಂತ ಹೇಳಿದ್ರೆ ಪ್ರಜಾಪತಿ ಇದೆ ಬ್ರಹ್ಮದೇವರು, ಬ್ರಹ್ಮಲೋಕದಿಂದ ಬಂದಿರತಕ್ಕಂಥವನು ಅಂತಕ್ಕಂಥ ಅರ್ಥದಲ್ಲಿ ಪ್ರಾಜಾಪತ್ಯ ಲೋಕದಿಂದ ಬಂದಿದ್ದೇನೆ. ಈ ಪಾಯಸವನ್ನು ನೀನು ನಿನ್ನ ಪತ್ನಿಯರಿಗೆ ಕೊಟ್ಟರೆ ಅವರಿಗೆ ಇದರಿಂದ ಸಂತಾನ ಆಗ್ತದೆ ಅಂತ ಹೇಳಿದಾಗ ಆ ಪಾಯಸವನ್ನು ಮೊದಲಿಗೆ 2 ಭಾಗ ಮಾಡ್ತಾನೆ ದಶರಥ ಮಹಾರಾಜ. ಅದರಲ್ಲಿ ಅರ್ಧ ಭಾಗವನ್ನು ತೆಗೆದು ತಾನು ಕೌಸಲ್ಯಗೆ ಕೊಟ್ಟ. ಉಳಿದಂಥ ಅರ್ಧ ಭಾಗ ಪಾಯಸವನ್ನು ಮತ್ತೆ 2 ಭಾಗ ಮಾಡಿದ. ಅದರಲ್ಲಿ 1 ಭಾಗವನ್ನು ಸುಮಿತ್ರೆಗೆ ಕೊಟ್ಟ. ಇನ್ನೊಂದು ಭಾಗ ಉಳಿದಿತ್ತು, ಅದನ್ನು ಮತ್ತೆ 2 ಭಾಗ ಮಾಡಿದ. ಅಂದರೆ 8ನೇ 1 ಭಾಗ. ಅದನ್ನು 1 ಭಾಗವನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟ, ಇನ್ನೊಂದು ಭಾಗವನ್ನು ಕೈಕೇಯಿಗೆ ಕೊಟ್ಟ. ಹಾಗಾಗಿ ಆ ಪಾಯಸದ ಅರ್ಧ ಭಾಗವನ್ನು ಪೂರ್ಣ ಪುಂಜಿಸಿದಂತಹ ಕೌಸಲ್ಯೆಯಲ್ಲಿ ಸಾಕ್ಷಾತ್ ನಾರಾಯಣ ತಾನು ರಾಮಚಂದ್ರ ದೇವರಾಗಿ ಅವತಾರ ಮಾಡಿದ್ದಾನೆ. ಇತ್ತ ಶೇಷದೇವರು ಶೇಷದೇವರು ಪರಮಾತ್ಮನ ಸೇವಾರೂಪವಾಗಿ ಸಾಧನೆ ಮಾಡಿಕೊಳ್ಳಲಿಕ್ಕೋಸ್ಕರವಾಗಿ ಆ ಸುಮಿತ್ರೆಯ ಮಗನಾಗಿ ಲಕ್ಷ್ಮಣನಾಗಿ ಅವತಾರ ಮಾಡಿದರೆ ಶಂಖಚಕ್ರಾಭಿಮಾನಿ ದೇವತೆಗಳಾಗಿರತಕ್ಕಂತಹ ಶಂಖಚಕ್ರಗಳು, ಚಕ್ರ ತಾನು ಭರತನಾಗಿ ಕೈಕೇಯಿಯ ಮಗನಾಗಿ ಅವತಾರ ಮಾಡಿದ್ದಾನೆ. ಇತ್ತು ಶಂಖಾಭಿಮಾನಿ ದೇವತೆ ಪ್ರದ್ಯುಮ್ನ ತಾನು ಸುಮಿತ್ರೆಯ ಮಗನಾಗಿ ಶತ್ರುಘ್ನನಾಗಿ ಅವತಾರ ಮಾಡಿದ್ದಾರೆ. ಹೀಗೆ 4 ಜನ ಮಕ್ಕಳಾಗಿ ಅವತಾರ ಮಾಡಿದ್ದಾರೆ. ಇದಕ್ಕೆ ಪೂರ್ವದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಹೋಗಿ ಪರಮಾತ್ಮನಲ್ಲಿ ಮೊರೆ ಇಟ್ಟಿದ್ದಾರೆ. ಪರಮಾತ್ಮ ತಾನು ಅವತಾರ ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಈ ಒಂದು ಮುಖಾಂತರ ದಶರಥ ರಾಜನ ಮಗನಾಗಿ ತಾನು ರಾಮನಾಗಿ ಅವತಾರ ಮಾಡಿದ್ದಾನೆ. ಇತ್ತ ಬ್ರಹ್ಮದೇವರು ಆಜ್ಞೆ ಮಾಡಿದ ಪ್ರಕಾರದಲ್ಲಿ ಎಲ್ಲ ದೇವತೆಗಳು ಕೂಡ ಸೇರಿ ತಾವು ತಮ್ಮ ಒಂದೊಂದು ರೂಪದಿಂದ ಕಪಿಗಳಾಗಿ, ಕರಡಿಗಳಾಗಿ, ವಿದ್ಯಾಧರ ಸ್ತ್ರೀಯರು, ಅಪ್ಸರೆಯರು ಎಲ್ಲರೂ ಕೂಡ ಅವತಾರ ಮಾಡಿ ಬಂದಿದ್ದಾರೆ. ವಾಯುದೇವರಿಂದ ಹನುಮಂತ ದೇವರು ಬಂದಿದ್ದಾರೆ. ವಾಲಿಯ ರೂಪದಲ್ಲಿ ಇಂದ್ರ ಬಂದ. ಇಂದ್ರನಿಂದ ವಾಲಿ, ಸುಗ್ರೀವನಿಂದ ಸೂರ್ಯನಿಂದ ಸುಗ್ರೀವ ಬಂದಿದ್ದಾನೆ. ಅದೇ ರೀತಿಯಾಗಿ ಅಗ್ನಿಯಿಂದ ನಳ ಬಂದ. ಹೀಗೆ ಒಬ್ಬೊಬ್ಬ ದೇವತೆಗಳಿಂದ ಒಬ್ಬೊಬ್ಬ ಕಪಿಗಳ ಒಂದು ರೂಪ ಹೊಂದಿದೆ. ಇದೆಲ್ಲಕ್ಕೂ ಪೂರ್ವಭಾವಿಯಾಗಿ ಬ್ರಹ್ಮದೇವರಿಗೆ ಆಕಳಿಕೆ ಬಂದಾಗ ಬಾಯಿಯಿಂದ ಜಾಂಬುವಂತ ಹುಟ್ಟಿದ್ದ. ಹೀಗೆ ದೇವತೆಗಳೆಲ್ಲ ಅವತಾರ ಮಾಡಿದ್ದಾರೆ ಪರಮಾತ್ಮನ ಸೇವಾರೂಪವಾಗಿ. ಮುಂದೆ ರಾಮಚಂದ್ರ ದೇವರಿಗೆ ವಸಿಷ್ಠ ಋಷಿಗಳಲ್ಲಿ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿದ್ದಾನೆ ದಶರಥ ಮಹಾರಾಜ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ. ಅನಂತರ ಒಂದು ದಿವಸ ವಿಶ್ವಾಮಿತ್ರ ಋಷಿಗಳು ದಶರಥ ಮಹಾರಾಜನ ಅರಮನೆಗೆ ಬಂದಿದ್ದಾರೆ. ಬಂದಂತಹ ವಿಶ್ವಾಮಿತ್ರರನ್ನು ಬಹಳ ಸಂತೋಷದಿಂದ ಸ್ವಾಗತ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ದಶರಥ ಮಹಾರಾಜ ಅವರನ್ನು ಕೂಡಿಸಿ ಕುಶಲ ಪ್ರಶ್ನೆ ಮಾಡ್ತಾ ಕೇಳ್ತಾನೆ, ಏನು ತಾವು ಬಂದದ್ದು, ಏನು ವಿಚಾರ, ನಮ್ಮಿಂದ ಏನು ಸೇವೆ ಆಗಬೇಕು ಅಂದರೆ ವಿಶ್ವಾಮಿತ್ರರು ಹೇಳ್ತಾರೆ, ರಾಜ, ನಾನೊಂದು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದೇನೆ. ಆ ಯಜ್ಞಕ್ಕೆ 2 ರಾಕ್ಷಸರು ಕಂಟಕಪ್ರಾಯರಾಗಿದ್ದಾರೆ. ಅವರಿಗೆ ಒಡೆಯನಾಗಿರ್ತಕ್ಕಂಥ ರಾವಣ
ಅವನೇನು ಇಲ್ಲಿ ನಮಗೆ ತೊಂದರೆ ಕೊಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಇದು ಬಹಳ ಸಣ್ಣ ಕೆಲಸ, ನಾನು ಬಂದರೆ ಅವಮಾನ ಆಗ್ತದೆ, ಇದು ನನ್ನ ಲೆವೆಲಿಗೆ ಅಲ್ಲ ಅಂತ ಹೇಳಿ ಅವನು ಬರೋದಿಲ್ಲ ನಿಜ. ಆದರೆ ಅವನಿಂದ ನಿಯೋಜಿಸಲ್ಪಟ್ಟಂತಹ ಇಬ್ಬರು ರಾಕ್ಷಸರು ಮಾರೀಚ ಮತ್ತು ಸುಬಾಹು ಅಂತ ಹೇಳಿ ಅವರಿಬ್ಬರೂ ಕೂಡ ಇಲ್ಲಿ ನಮಗೆ ಯಜ್ಞಕ್ಕೆ ಘಾತವನ್ನು ಉಂಟು ಮಾಡ್ತಾ ಇದ್ದಾರೆ. ಆ ಯಜ್ಞ ರಕ್ಷಣೆಗೋಸ್ಕರವಾಗಿ ನಿನ್ನ ಮಕ್ಕಳಾಗಿರ್ತಕ್ಕಂಥ ರಾಮಲಕ್ಷ್ಮಣರನ್ನು ನಮ್ಮ ಜೊತೆಗೆ ಕಳುಹಿಸಿಕೊಡಬೇಕು ಅಂತ ಕೇಳಿದಾಗ ದಶರಥರ ಮಹಾರಾಜ ಒಪ್ಪೋದಿಲ್ಲ. ಮೊದಲಿಗೆ ಅಲ್ಲ, ನಿಮ್ಮ ಯಜ್ಞ ರಕ್ಷಣೆ ಬೇಕಾದರೆ ನಾನು ಬರ್ತೇನೆ, ನನ್ನ ಚತುರಂಗ ಸೈನ್ಯವನ್ನು ತರ್ತೇನೆ, ದಯವಿಟ್ಟು ಅವರಿನ್ನೂ ಯುದ್ಧ ಮಾಡಲಿಕ್ಕೂ ಬರದ ಹಾಲುಗೊಳ್ಳದ ಮಕ್ಕಳು, ಹಾಲುಗೊಳ್ಳದ ಹಸುಳೆಗಳವರು, ತುಂಬ ಚಿಕ್ಕ ಮಕ್ಕಳು, ಹಾಗಾಗಿ ದಯವಿಟ್ಟು ಅವರನ್ನು ಬಿಟ್ಟು ನಾನೇ ಬರ್ತೇನೆ ಯುದ್ಧಕ್ಕೆ ಅಂದರೆ ವಿಶ್ವಾಮಿತ್ರರು ಒಪ್ಪೋದಿಲ್ಲ, ಕೋಪ ಮಾಡಿಕೊಳ್ತಾರೆ. ಕೊನೆಗೆ ಅನಿವಾರ್ಯವಾಗಿ ವಿಧಿ ಇಲ್ಲದೆ ಆ ದಶರಥ ಮಹಾರಾಜ ಅವರನ್ನು ಕಳಿಸ್ಕೊಡ್ಬೇಕಾಗ್ತದೆ. ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಏನು ಮನ್ಮಥನನ್ನು ಭಸ್ಮ ಮಾಡಿದ್ದ ಅಂಗದೇಶದ ಆ ಒಂದು ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಬಂದಲ್ಲಿ ಆಶ್ರಮದಲ್ಲಿ ರಾತ್ರಿ ತಂಗುತ್ತಾರೆ. ತಂಗಿ ಬೆಳಗ್ಗೆ ಏಳುವಾಗ ಆ ವಿಶ್ವಾಮಿತ್ರರು ರಾಮದೇವರಿಗೆ ಹೇಳ್ತಾರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಅಂತ ನಾವೆಲ್ಲ ಏನು ಹೇಳ್ತೇವೆ. ದೇವರನ್ನು ಎಬ್ಬಿಸುವ ಸುಪ್ರಭಾತ, ಇದನ್ನು ವಿಶ್ವಾಮಿತ್ರರು ಮೊದಲಿಗೆ ರಾಮದೇವರನ್ನು ಕುರಿತು ಎಬ್ಬಿಸತಕ್ಕಂಥ ಸಂದರ್ಭದಲ್ಲಿ ಹೀಗೆ ಹೇಳುತ್ತಾರೆ. ಕೌಸಲ್ಯ ಸುಪ್ರಜಾ, ಕೌಸಲ್ಯ ಸುಪುತ್ರ, ಹೇ ರಾಮಚಂದ್ರ, ರಾಮ ಪೂರ್ವಾಸಂಧ್ಯಾ ಪ್ರವರ್ತತೆ, ಪೂರ್ವದಲ್ಲಿ ಸೂರ್ಯೋದಯ ಆಗ್ತಾ ಇದೆಯಪ್ಪ. ಉತ್ತಿಷ್ಟ ನರಶಾರ್ಧೂಲ, ಹೇ ಪುರುಷ ಶ್ರೇಷ್ಠ ನೀನು, ಮನುಷ್ಯರಲ್ಲೇ ಶಾರ್ಧೂಲ ಅಂದರೆ ನೀನು ಸಿಂಹಪ್ರಾಯನಾಗಿರ್ತಕ್ಕಂಥವನು. ಕರ್ತವ್ಯಂ ದೈವಮಾಹ್ನಿಕಂ, ನಿನ್ನ ಕರ್ತವ್ಯ ಏನು? ಆಹ್ನಿಕ ಮಾಡಲಿಕ್ಕೆ, ದೈವಮಾಹ್ನಿಕವನ್ನು ಮಾಡಲಿಕ್ಕೆ ಯೋಗ್ಯವಾದ ಕಾಲ ಬಂದಿದೆ, ಹೇಳಪ್ಪ ಅಂತ ಎಬ್ಬಿಸ್ತಿದ್ದಾರೆ. ಇಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಬೆಳಗ್ಗೆ ಮಕ್ಕಳನ್ನು ಏನಂತ ಎಬ್ಬಿಸ್ತೇವೆ ಆ ಇಡೀ ದಿವಸ ಆ ಮಕ್ಕಳು ಅದೇ ಆಗಿರ್ತಾರೆ. ಅದಕ್ಕೆ ಉತ್ತಿಷ್ಟ ನರಶಾರ್ದೂಲ ಅಂದರೆ ಅವನು ಪುರುಷ ಸಿಂಹನೇ ಆಗಿ ಎದ್ದ ರಾಕ್ಷಸರ ಸಂಹಾರ ಮಾಡತಕ್ಕಂಥ ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ ರಾಮದೇವರಿಗೆ ಸಾಧ್ಯ ಆಯಿತು. ಅಲ್ಲ, ರಾಮದೇವರು ಭಗವಂತ, ಅವನ ಪರಾಕ್ರಮ ಅಮಿತ ಅಂತಕ್ಕಂಥದ್ದು ಅದು ಬೇರೆ ವಿಚಾರ. ಆದರೆ ಅವರನ್ನು ಯಾರು ಟ್ರೈನ್ ಮಾಡ್ತಾರೆ, ಅವರನ್ನು ಯಾರು ಆ ಒಂದು ಕೆಲಸಕ್ಕೆ ನಿಯೋಜನೆ ಮಾಡ್ತಾರೆ, ಅವರು ಕೂಡ ಅವರಿಗೆ ಯೋಗ್ಯವಾಗಿರ್ತಕ್ಕಂತಹ ಒಂದು ಪೋಷಣೆಯನ್ನು ಕೊಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಹಾಗಾಗಿ ನಾವೇನು ಮಾಡ್ತೇವೆ, ಹೋಗಿ ಕತ್ತೆ ಟೈಮ್ ಆಯಿತು ಎದ್ದೇಳೋ, 7 ಗಂಟೆ ಆಯಿತು ಅಂತ 7 ಗಂಟೆಗೆ ಹೋಗಿ 7 ಗಂಟೆ ಅಂತ ಅಂದುಕೊಂಡು ಎಬ್ಬಿಸ್ಲಿಕ್ಕೆ ಹೋಗ್ತೇವೆ. ಅವನು ಇಡೀ ದಿವಸ ಕತ್ತೆಯಾಗಿಯೇ ಉಳಿತಾನೆ, ಯಾಕೆಂದ್ರೆ ನಾವು ಎಬ್ಬಿಸಿದ್ದೇವೆ ನನ್ನ ಕತ್ತೆ ಅಂತಲ್ಲ. ಹಾಗಾಗಿ ಆ ರಾಮದೇವರನ್ನು ವಿಶ್ವಾಮಿತ್ರರು ಎಬ್ಬಿಸ್ತಾರೆ. ಎಬ್ಬಿಸಿಯ ನಂತರದಲ್ಲಿ ಆಹ್ನಿಕಾದಿಗಳನ್ನೆಲ್ಲ ಮುಗಿಸಿಕೊಂಡು ಪ್ರತಿಯೊಂದು ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಕರ್ಕೊಂಡು ಹೋಗುತ್ತಾರೆ. ಅಲ್ಲಿಂದ ಮುಂದೆ ಸಗರನ ಕತೆ, ಹಲವಾರು ವಿಚಾರಗಳು ಬರ್ತದೆ, ಅದೆಲ್ಲ ಹೇಳಲಿಕ್ಕೆ ಸಮಯಾವಕಾಶದ ಕೊರತೆ ಇದೆ. ಹಾಗಾಗಿ ಸುಮ್ಮನೆ ವಿಚಾರಗಳನ್ನಷ್ಟೇ ಹೇಳಿ ಹೋಗ್ತೇನೆ. ಸಗರ ಚಕ್ರವರ್ತಿಯ ಚರಿತ್ರೆಯನ್ನು ಹೇಳ್ತಾರೆ, ಮುಂದೆ ಗಂಗೋತ್ಪತ್ತಿ ಇತ್ಯಾದಿಗಳೆಲ್ಲ ಹೇಳಿಕೊಂಡು ಹಲವಾರು ವಿಚಾರಗಳನ್ನು ಹೇಳ್ತಾ ಗೌತಮರ ಒಂದು ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ರಾಮದೇವರು ಒಂದು ಪಾದವನ್ನು ಇಟ್ಟ ತಕ್ಷಣದಲ್ಲಿ ಅಲ್ಲಿದ್ದೆ ಒಬ್ಬ ಋಷಿಪತ್ನಿ ತಾನು ಎದ್ದು ಆಚೆ ಬರ್ತಾಳೆ. ಶಿಲೆಯಂತೆ ಅಲ್ಲಿ ಬಿದ್ದಿದ್ದಳು. ಏನು ಅವಳು ಯಾರು ಅಂತ ಕೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ, ಕಥೆ ಹೇಳ್ತಾರೆ, ಹಿಂದೆ ಗೌತಮ ಋಷಿಗಳ ಪತ್ನಿಯಾಗಿರ್ತಕ್ಕಂಥ ಅಹಲ್ಯೆ ತಾನು ಅಲ್ಲಿ ಆ ಆಶ್ರಮದಲ್ಲಿ ಪತಿಸೇವೆಯನ್ನು ಮಾಡಿಕೊಂಡಿದ್ಲು. ಗೌತಮರು ಕೂಡ ಬಹಳ ದೊಡ್ಡ ತಪಸ್ವಿಗಳು. ಆ ತಪಸ್ಸು ಎಷ್ಟರ ಮಟ್ಟಿಗಿತ್ತು ಅಂದರೆ ಅವರ ಯೋಗ್ಯತೆ ಮೀರಿ ತಪಸ್ಸು ಮಾಡಿದ್ದರಂತೆ ಗೌತಮರು. ಅಂಥ ಗೌತಮರು ತಪಸ್ಸು ಜಾಸ್ತಿ ಆದಾಗ ಅದರಿಂದ ಅವರಿಗೆ ಹಾನಿಯಾಗ್ತದೆ ಅಂತ ಹೇಳಿ ಪರಮಾತ್ಮನ ಸಂಕಲ್ಪದಂತೆ ಇಂದ್ರದೇವರು ತಾನು ಆ ಗೌತಮರ ರೂಪದಿಂದ ಬಂದು ಆ ಗೌತಮರನ್ನು ದಾದಿ ತಪ್ಪಿಸಿ ಅಹಲ್ಯಾಗಮನ ಮಾಡ್ತಾರೆ. ಆ ಗೌತಮರು ನೀನು ಸಹಸ್ರಯೋನಿಯಾಗು ಅಂತ ಅವನಿಗೆ ಶಾಪವನ್ನು ಕೊಟ್ಟು, ನೀನು ಶಿಲೆಯಂತೆ ಬಿದ್ದಿರು ಅಂತ ಹೇಳಿ, ಅದೃಶ್ಯ ಇರು ಅಂತ ಹೇಳಿ ಅಹಲ್ಯಗೂ ಶಾಪವನ್ನು ಕೊಟ್ಟಿರ್ತಾರೆ. ಅದನ್ನೇ ಆಲಾಪಿಸುತ್ತಾ ಶಿಲೆಯಾಗಿದ್ದ ಬಾಲ ಕಂಜಾಲೋಚನೆಯ ಕೇಳೇನು ಅಂತ ಹೇಳಿ ವಿಜಯದಾಸರು ಕೂಡ ಒಂದು ಕಡೆ ಹೇಳ್ತಾರೆ. ಅಂದರೆ ಶಿಲೆಯಾಗಿದೆ ಅಂದರೆ ಶಿಲೆಯಂತೆ ಅದೃಶ್ಯವಾಗಿ ಶಿಲೆಯಂತೆ ಇದ್ದಳು, ಯಾವುದೇ ಒಂದು ಚೇತನಾತ್ಮಕವಾದಂಥ ಚಟುವಟಿಕೆ ಇಲ್ಲದೇ ಇದ್ದಳು ಅಹಲ್ಯೆ. ಅವಳ ಶಾಪ ವಿಮೋಚನೆ ಆಗ್ತದೆ. ಅನಂತರ ಗೌತಮರು ಬರ್ತಾರೆ. ಅವರಿಬ್ಬರನ್ನು ರಾಮದೇವರು ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ಬರ್ತಾರೆ. ಮುಂದೆ ಜನಕ ಮಹಾರಾಜನ ಆಸ್ಥಾನಕ್ಕೆ ಮಿಥಿಲಾನಗರಕ್ಕೆ, ಅಲ್ಲಿಂದ ದಾರಿಯಲ್ಲಿ ಬರುವಾಗ ಇದಕ್ಕೆ ಪೂರ್ವಭಾವಿಯಾಗಿ ಆ ತಾಟಕಿ ಎದುರಾಗ್ತಾಳೆ. ತಾಟಕಿ ಎದುರಾದಾಗ ರಾಮದೇವರು ಕೇಳ್ತಾಳೆ, ತಾಟಕಿಗೆ ಎಷ್ಟು ಬಲ, ಇವಳ ಬಲಕ್ಕೆ ಕಾರಣ ಏನು ಅಂದರೆ ಇವಳಿಗೆ ಸಹಸ್ರ ಆನೆಗಳ ಬಲ ಉಂಟು. ಯಾಕೆಂದರೆ ಇವಳೊಬ್ಬಳು ಯಕ್ಷಕನ್ಯೆ. ಆ ಯಕ್ಷಕನ್ಯೆ
ತಾನು ಜಂಭಾಸುರನ ಮಗನನ್ನು ಮದುವೆಯಾಗಿದ್ಲು. ಆ ಜಂಬಾಸುರ ತಾನು ಒಮ್ಮೆ ಮರಣವನ್ನು ಹೊಂದುತ್ತಾನೆ, ಯುದ್ಧದಲ್ಲಿ ಮರಣವನ್ನು ಹೊಂದುತ್ತಾನೆ. ಆ ಸಂದರ್ಭ ಅಗಸ್ತ್ಯರು ಅವನನ್ನು ಕೊಂದು ಬಿಡುತ್ತಾರೆ. ಅಗಸ್ತ್ಯರು ತಾವು ಅವನ ತಮ್ಮ ತಪೋಬಲದಿಂದ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ನಂತರ ಅವರನ್ನು ಕೊಲ್ಲಲಿಕ್ಕೆ ಅಂತ ಹೇಳಿ ತಾಟಕಿ ಬಂದಾಗ ಆ ತಾಟಕಾಳನ್ನು ಕೂಡ ನೀನು ಕುರೂಪಿಣಿಯಾಗು ನೀನು ಅಂತ ಹೇಳಿ ತಾವು ಹುಂಕಾರ ಮಾಡ್ತಾರೆ. ಅವಳು ಮೂರ್ಛಿತೆಯಾಗಿ ಬಿದ್ದು ಲೋಕಕಂಟಕಿಯಾಗಿ ನರಭಕ್ಷಕಿಯಾಗಿರ್ತಾಳೆ ಅಗಸ್ತ್ಯರ ಶಾಪದಿಂದಾಗಿ. ಅಂಥ ತಾಟಕಿ ಅವಳಿಗೆ ಬ್ರಹ್ಮದೇವರ ವರದಿಂದಾಗಿ ಸಹಸ್ರ ಆನೆಗಳ ಬಲ ಇತ್ತು. ಅಂಥ ತಾಟಕಿ ರಾಮದೇವರಿಗೆ ಎದುರಾದಾಗ ಅವಳನ್ನು ಸ್ತ್ರೀ ಅಂತ ನೋಡ್ತಾ ಇರ್ತಾನೆ ರಾಮದೇವರು. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಅವಳನ್ನು ಸ್ತ್ರೀ ಅಂತ ನೋಡಬೇಡ, ಅವಳು ಲೋಕಕಂಟಕಳಾಗಿದ್ದ, ಅವಳನ್ನು ಸಂಹಾರ ಮಾಡು ಅಂತ ಹೇಳಿ ಆ ತಾಟಕಿಯನ್ನು ವಧೆ ಮಾಡಿಸ್ತಾರೆ ವಿಶ್ವಾಮಿತ್ರರು ರಾಮದೇವರ ಕೈಯಲ್ಲಿ. ರಾಮದೇವರು ತಮ್ಮ ಬಾಣಗಳಿಂದ ಅವಳ 2 ಕೈಗಳನ್ನು ಕತ್ತರಿಸಿ ಕೊನೆಗೆ ಅವಳನ್ನು ವಧೆ ಮಾಡ್ತಾರೆ. ಅಲ್ಲಿಂದ ಮುಂದೆ ವಿಶ್ವಾಮಿತ್ರರ ಆಶ್ರಮಕ್ಕೆ ಬಂದು ಯಜ್ಞವನ್ನು ಮಾಡುವಾಗ ಮಾರೀಚ ಮತ್ತು ಸುಬಾಹು ಇಬ್ಬರೂ ಕೂಡ ಒಂದು ಯಜ್ಞಕ್ಕೆ ಕಂಟಕರಾಗ್ತಾರೆ. ಆ ಸಂದರ್ಭದಲ್ಲಿ ರಾಮದೇವರು ತಮ್ಮ ಬಾಣದಿಂದ ಸುಬಾಹುವನ್ನು ಕೊಲ್ತಾರೆ. ಮಾರೀಚನಿಗೆ ಹೊಡೆದರೆ ಅವರು ಸಮುದ್ರ ಮಧ್ಯದಲ್ಲಿ ಬಂದು ಒಂದು ದ್ವೀಪದಲ್ಲಿ ಬೀಳ್ತಾನೆ. ಅದು ಮಾರೀಚ ದ್ವೀಪ ಅಂತ ಹೆಸರಾಯಿತು. ಇವತ್ತು ಅದನ್ನು ನಾವು ಮಾರೀಷಸ್ ಅಂತ ಕರಿತೇವೆ ಅಂತ ಹೇಳಿ ಆಧುನಿಕರು ಹೇಳ್ತಕ್ಕಂಥದ್ದು ಕೂಡ ಕೇಳ್ತೇವೆ. ಅಂತಹ ಮಾರೀಚ ಸುಬಾಹುಗಳನ್ನು ನಿಗ್ರಹ ಮಾಡಿ ಮುಂದೆ ಆ ವಿಶ್ವಾಮಿತ್ರರು ಅವನಿಗೆ ಅತಿಬಲ ಮಹಾಬಲ ಅಂತಕ್ಕಂಥ ವಿದ್ಯೆಗಳನ್ನು ಉಪದೇಶ ಮಾಡಿರ್ತಾರೆ. ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥ ರಾಮದೇವರು ಇನ್ನೂ ಹಲವಾರು ಶಸ್ತ್ರಾಸ್ತ್ರಗಳನ್ನು ಕೂಡ ವಿಶ್ವಾಮಿತ್ರರು ರಾಮದೇವರಿಗೆ ಕೊಡ್ತಾರೆ. ಅದೆಲ್ಲ ಸ್ವೀಕಾರ ಮಾಡಿ ಅಲ್ಲಿಂದ ಮುಂದೆ ಅಹಲ್ಯ ಉದ್ಧಾರವನ್ನು ಮಾಡಿ ಮುಂದೆ ಜನಕರಾಜನ ಆಸ್ಥಾನಕ್ಕೆ ಬರ್ತಾರೆ. ಜನಕರಾಜನ ಆಸ್ಥಾನಕ್ಕೆ ಬಂದು ಆ ಜನಕರಾಜನ ಆಸ್ಥಾನದಲ್ಲಿ ಆ ಸೀತಾದೇವಿಯ ಸ್ವಯಂವರಕ್ಕೆ ಅಂತೇಳಿ ಒಂದು ಶಿವಧನಸ್ಸನ್ನು ಜನಕ ಮಹಾರಾಜ ಇಟ್ಟಿದ್ದ. ಆ ಜನಕ ಮಹಾರಾಜನ ಪೂರ್ವಿಕರಿಗೆ ರುದ್ರದೇವರು ವರವಾಗಿ ಕೊಟ್ಟಿರ್ತಕ್ಕಂಥ ಬಿಲ್ಲು, ಆ ಬಿಲ್ಲನ್ನು ಯಾರೂ ಕೂಡ ಎತ್ತಲಿಕ್ಕೆ ಸಾಧ್ಯ ಇಲ್ಲ. 10,000 ಜನ ಸೈನಿಕರು ರುದ್ರದೇವರ ವರಬಲದಿಂದ ಬಿಲ್ಲನ್ನು ಎತ್ಕೊಂಡ್ಬಂದು ಇಡ್ತಾ ಇದ್ದರು. ಅಂತಹ ಬಿಲ್ಲನ್ನು ಸೀತಾದೇವಿ ತಾನು ಬಾಲೆಯಾಗಿದ್ದಾಗಲೇ ಬಾಲ್ಯಾವಸ್ಥೆಯಲ್ಲಿಯೇ ಒಂದು ದಿವಸ ಜನಕ ಮಹಾರಾಜ ನೋಡ್ತಾ ಇದ್ದಾಗ ಬಿಲ್ ತಗೊಂಡು ಕುದುರೆ ಆಟ ಆಡುವಾಗ ಅದನ್ನು ಚಾವಟಿ ಹಾಗೆ ಹಿಡ್ಕೊಂಡು ಆಟ ಆಡ್ತಾ ಇದ್ಲಂತೆ. ಈ ಬಿಲ್ಲನ್ನು ಎತ್ತತಕ್ಕಂತಹ ಸಾಮರ್ಥ್ಯ ನನ್ನ ಮಗಳಿಗಿದೆ ಅಂತಾದರೆ ಅಳಿಯೋನು ಅದಕ್ಕೆ ಅವಳಿಗಿಂತಲೂ ಪ್ರಬಲನಾಗಿರಬೇಕು, ಹಾಗಾಗಿ ಅಷ್ಟಾದರೂ ಬಲಿಷ್ಠನಾಗಿರಬೇಕು ಅಂತ ಹೇಳಿ ಯಾರು ಈ ಬಿಲ್ಲೆತ್ತುತ್ತಾರೆ ಅವಳಿಗೆ ತನ್ನ ಮಗಳನ್ನು ಕೊಡ್ತೇನೆ, ಮದುವೆ ಮಾಡ್ತೇನೆ ಅಂತ ಜನಕ ಮಹಾರಾಜ ಆಗಲೇ ಪ್ರತಿಜ್ಞೆ ಮಾಡಿದ್ದ. ಹಾಗಾಗಿ ಆ ಸೀತಾದೇವಿ ಅವಳಿಗೆ ವಿವಾಹ ಮಾಡಬೇಕು ಅಂತ ಹೇಳಿ ಸ್ವಯಂವರವನ್ನು ಏರ್ಪಾಟು ಮಾಡಿದಾಗ ಹಲವಾರು ಜನ ರಾಜರುಗಳು ಬರ್ತಾರೆ. ರಾವಣನೂ ಬಂದು ಆ ಸ್ವಯಂವರದಲ್ಲಿ ಸೋತು ಹೋಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಈ ವಿಶ್ವಾಮಿತ್ರರು ರಾಮದೇವರನ್ನು ಕರ್ಕೊಂಡು ಬರ್ತಾರೆ. ರಾಮದೇವರು ಆ ಒಂದು ಶಿವಧನಸ್ಸನ್ನು ನೋಡುವ ಕುತೂಹಲದಿಂದ ಅದನ್ನು ನೋಡುವ ನೆನಪದಿಂದ ಬಂದು ವಿಶ್ವಾಮಿತ್ರರ ಆಜ್ಞೆಯಂತೆ ಆ ಶಿವಧನಸ್ಸನ್ನು ತಾನು ಮೇಲೆತ್ತಿ ಶರಸಂಧಾನ ಮಾಡಿದ್ದನ್ನು ತಾನು ಹೆದೆಯೇರಿಸಲಿಕ್ಕೆ ಅಂತ ಹೇಳಿ ಕಟ್ಟಲಿಕ್ಕೆ ಹೋದಾಗ ಆ ಬಿಲ್ಲು ಮುರಿದು ಹೋಗ್ತದೆ. ಈಗ ಆ ಶಿವಧನಸ್ಸನ್ನು ಮುರಿದು ತಾನು ಆ ಸೀತಾದೇವಿಯಿಂದ ಮಾಲೆಯನ್ನು ಹಾಕಿಸಿಕೊಂಡು ಸೀತಾರಾಮರ ಕಲ್ಯಾಣ ಆಗ್ತದೆ. ಸೀತಾರಾಮದೇವರ ಕಲ್ಯಾಣಕ್ಕೋಸ್ಕರವಾಗಿ ದಶರಥಾದ ಎಲ್ಲ ರಾಜರಿಗೂ ಕೂಡ ಹೇಳಿ ಕಳಿಸ್ತಾರೆ. ದಶರಥ ಮಹಾರಾಜ ತನ್ನ ಎಲ್ಲ ಸಪರಿವಾರದೊಂದಿಗೆ ಬಂದು ಆ ಸೀತಾರಾಮರ ಕಲ್ಯಾಣವನ್ನು ಮಾಡಿ ಸೀತಾದೇವಿ ರಾಮಚಂದ್ರ ದೇವರು ಹಾಗೆಯೇ ಲಕ್ಷ್ಮಣನಿಗೆ ಮಾಂಡವಿ ಊರ್ಮಿಳೆ ಅಂತಕ್ಕಂತಹ ಒಂದು ಕನ್ಯೆಯನ್ನು ಜನಕ ಮಹಾರಾಜನ ತಮ್ಮನ ಮಗಳಾಗಿರ್ತಕ್ಕಂತಹ ಇವಳನ್ನು ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೆ, ಮಾಂಡವಿಯನ್ನು ಭರತನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಹೀಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ವಿವಾಹ ಕಾರ್ಯ ಬಹಳ ಅದ್ಧೂರಿಯಾಗಿ ಬಹಳ ಸುಂದರವಾಗಿ ನೆರವೇರಿತು ಅಂತ ಹೇಳ್ತಾ ಇಲ್ಲಿಗೆ ಬಾಲಕಾಂಡ ಮುಕ್ತಾಯವಾಗ್ತದೆ. ಈ ರಾಮಾಯಣದ ಶ್ರವಣ ಅಂತಕ್ಕಂಥದ್ದು ನಮ್ಮ ಎಲ್ಲ ವಿಧವಾಗಿರ್ತಕ್ಕಂಥ ಪಾಪಗಳನ್ನು ನಾಶ ಮಾಡತಕ್ಕಂಥದ್ದು. ರಾಮ ಎಂಬ 2 ಅಕ್ಷರದ ಮಹಿಮೆನ್ನುತ್ತಾ ಪಾಮರರು ತಾವೇನು ಬಲ್ಲರು ಅಂತ ಪುರಂದರದಾಸರು ಹೇಳುವ ಹಾಗೆ ರಾ ಅಂತಕ್ಕಂಥದ್ದು ಅಗ್ನಿಬೀಜ ಮಂತ್ರ. ರಾ ಅಂದ ತಕ್ಷಣ ನಮ್ಮ ಪಾಪಗಳೆಲ್ಲ ಸುಟ್ಟು ಭಸ್ಮ ಆಗ್ತದೆ. ಮಾ ಅಂದರೆ ಮತ್ತೆ ಆ ಪಾಪಗಳು ಯಾವುದೂ ಕೂಡ ನಮ್ಮ ಒಳಗೆ ಬರದ ಹಾಗೆ ಕವಾಟ ಬಂಧನ ಆಗ್ತದೆ ಅಂತ ಹೇಳ್ತಾರೆ. ಇಂಥ ಸಕಲ ಪಾಪಗಳನ್ನು ಪರಿಹರಿಸತಕ್ಕಂತಹ ಈ ರಾಮಾಯಣದ ಈ ಒಂದು ಉಪನ್ಯಾಸ, ಇದರ ಶ್ರವಣ, ಇದರ ವಾಚನ ಎಲ್ಲವೂ ಕೂಡ ಪರಮ ಮಂಗಳಕರವಾಗಿರ್ತಕ್ಕಂಥದ್ದು, ಪರಮ ಪುಣ್ಯಪ್ರದವಾಗಿರ್ತಕ್ಕಂಥದ್ದು. ಇದನ್ನು ಕೇಳ್ತಕ್ಕಂಥ ಎಲ್ಲ ಶ್ರೋತೃಗಳಿಗೂ ಕೂಡ ಆ ಸೀತಾಪತಿ ಶ್ರೀರಾಮಚಂದ್ರ ದೇವರ ಆ ಹನುಮನ ಪತಿಯಾಗಿರ್ತಕ್ಕಂತಹ ಸೀತಾಪತಿಯಾದಂತಹ ರಾಮಚಂದ್ರ ದೇವರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಶ್ರೀ ಮಧ್ವಾಚಾರ್ಯರ ವಾಣಿ ಈ ಯೂಟ್ಯೂಬ್ ಚಾನಲ್ನಲ್ಲಿ ಈ ದಿವಸದ ಈ ಒಂದು ರಾಮಾಯಣದ ಬಾಲಕಾಂಡದ ಉಪನ್ಯಾಸವನ್ನು ಶ್ರೀಮತಿ ಪರಿಮಳಾ ಪುರೋಹಿತ್ ಇವರ ಮನೆಯವರು ಅವರ ಮೊಮ್ಮಗನ ಹುಟ್ಟುಹಬ್ಬದ ಒಂದು ಶುಭ ಸಂದರ್ಭದಲ್ಲಿ ಈ ರಾಮಾಯಣ ಉಪನ್ಯಾಸವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ, ಅವರ ಆ ಮೊಮ್ಮಗನಿಗೆ, ಅವರ ಎಲ್ಲ ಕುಟುಂಬ ವರ್ಗದವರಿಗೆ ಆ ರಾಮಚಂದ್ರ ದೇವರ ಅನುಗ್ರಹ ಆಗಲಿ. ರಾಮದೇವರ ಅನುಗ್ರಹದಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಸಕಲ ಸನ್ಮಂಗಲಗಳು ಕೂಡ
ಹಿತೋಪಿತಶಯವಾಗಿ ಆ ಮಗುವಿಗೆ ಅವರ ಕುಟುಂಬದವರಿಗೆಲ್ಲ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಶ್ರೇಯ ಪ್ರಾರ್ಥನೆಯನ್ನು ಮಾಡ್ತಾ ಈ ರಾಮಾಯಣದ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.